land did not witness a battle, it witnessed a sacrifice. ಬಾಜಿ ಪ್ರಭು ದೇಶಪಾಂಡೆ ಘೋಡ್ಖಿಂಡಿನ ಅಂದರೆ ಪಾವನಖಿಂಡಿನ ಅಟಲ ನಿಲುವು. ಕ್ರಿಸ್ತಶಕ 1660ರಲ್ಲಿ ಸ್ವರಾಜ್ಯ ಇನ್ನೂ ಕಿರಿಯದಾಗಿತ್ತು ಮತ್ತು ಅದರ ಉಳಿವು ಒಬ್ಬನೇ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿತ್ತು, ಛತ್ರಪತಿ ಶಿವಾಜಿ ಮಹಾರಾಜರು. ಕ್ರಿಸ್ತಶಕ 1659ರಲ್ಲಿ ಅಫ್ಜಲ್ ಖಾನ್ನ ಐತಿಹಾಸಿಕ ಸೋಲಿನ ನಂತರ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನತಿಗೆ ಒಂದು ಸತ್ಯ ಸ್ಪಷ್ಟವಾಯಿತು: ಶಿವಾಜಿ ಮಹಾರಾಜರು ಇನ್ನೆಂದೂ ಸಾಮಾನ್ಯ ಬಂಡಾಯಕಾರರಲ್ಲ. ಅವರು ಈಗ ಒಬ್ಬ ಗಂಭೀರ ರಾಜಕೀಯ ಮತ್ತು ಸೈನಿಕ ಶಕ್ತಿಯಾಗಿದ್ದರು. ಸ್ವರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಿಜಾಪುರವು ತನ್ನ ಅತ್ಯಂತ ಅನುಭವಿ ಸೇನಾ ನಾಯಕನಾದ ಸಿದ್ದಿ ಜೌಹರ್ನನ್ನು ಭಾರೀ ಸೇನೆಯೊಂದಿಗೆ ಕಳುಹಿಸಿತು. ಆ ಸಮಯದಲ್ಲಿ ಶಿವಾಜಿ ಮಹಾರಾಜರು ಇಂದಿನ ಮಹಾರಾಷ್ಟ್ರದ ಕೊಲ್ಹಾಪುರದ ಸಮೀಪದ ಪಾನ್ಹಳ ಕೋಟೆಯಲ್ಲಿ ನೆಲೆಸಿದ್ದರು. ಸಿದ್ದಿ ಜೌಹರ್ ಕೋಟೆಯನ್ನು ಸಂಪೂರ್ಣವಾಗಿ ಸುತ್ತುವರೆದು ಕಠಿಣ ಮುತ್ತಿಗೆ ಹಾಕಿದ. 5 ತಿಂಗಳುಗಳ ಕಾಲ ಆಹಾರದ ಮಾರ್ಗಗಳು ಮುಚ್ಚಲ್ಪಟ್ಟವು, ನೀರಿನ ಕೊರತೆ ಉಂಟಾಯಿತು ಮತ್ತು ಕೋಟೆಯೊಳಗೆ ರೋಗಗಳು ಹರಡತೊಡಗಿದವು. ಶಿವಾಜಿ ಮಹಾರಾಜರು ಸೋತಿರಲಿಲ್ಲ, ಆದರೆ ಇನ್ನಷ್ಟು ಕಾಲ ಪಾನ್ಹಳದಲ್ಲಿ ಉಳಿದರೆ ಸ್ವರಾಜ್ಯದ ನಾಯಕತ್ವವೇ ಅಪಾಯದಲ್ಲಾಗುತ್ತಿತ್ತು. ಇದು ಭಯದ ಕ್ಷಣವಲ್ಲ, ಇದು ತಂತ್ರಜ್ಞಾನದ ಸತ್ಯದ ಕ್ಷಣ. ತಂತ್ರಾತ್ಮಕ ನಿರ್ಧಾರ, ಓಟವಲ್ಲ, ಉಳಿವು. ಶಿವಾಜಿ ಮಹಾರಾಜರು ಇತಿಹಾಸದ ಒಂದು ಸತ್ಯವನ್ನು ಅರಿತುಕೊಂಡರು: ನಾಯಕ ಉಳಿದರೆ ರಾಷ್ಟ್ರ ಉಳಿಯುತ್ತದೆ. ಶತ್ರು ಪ್ರದೇಶದ ಮೂಲಕ ಮಳೆಯ ಕಾಲದಲ್ಲಿ ಸುಮಾರು 60 ಕಿಲೋಮೀಟರ್ ದೂರದ ವಿಶಾಲಗಡ ಕೋಟೆ ತಲುಪಲು ಅವರು ನಿರ್ಧರಿಸಿದರು. ಇದು ತಮ್ಮ ಜೀವ ಉಳಿಸಲು ತೆಗೆದುಕೊಂಡ ನಿರ್ಧಾರವಲ್ಲ, ಇದು ಸ್ವರಾಜ್ಯದ ಭವಿಷ್ಯವನ್ನು ಉಳಿಸಲು ತೆಗೆದುಕೊಂಡ ನಿರ್ಧಾರ. ಆದರೆ ಇಂತಹ ಪ್ರಯಾಣಕ್ಕೆ ಒಂದು ವಿಷಯ ಅತ್ಯಗತ್ಯವಾಗಿತ್ತು: ಸಮಯ. ಮತ್ತು ಯುದ್ಧ ಭೂಮಿಯಲ್ಲಿ ಸಮಯವನ್ನು ರಕ್ತದಿಂದಲೇ ಖರೀದಿಸಬೇಕು. ಇಲ್ಲಿ ಬಾಜಿ ಪ್ರಭು ದೇಶಪಾಂಡೆ ಮುಂದೆ ಬಂದರು. ಅವರು ಸ್ವಯಂ ಸೇವಕರಾಗಿ ನಿಂತರು, ಆಜ್ಞೆಯಿಂದಲ್ಲ, ಕರ್ತವ್ಯದ ಅರಿವಿನಿಂದ. ಘೋಡ್ಖಿಂಡು ಎಂಬ ಸ್ಥಳವನ್ನು ಬಾಜಿ ಪ್ರಭು ಆಯ್ಕೆ ಮಾಡಿದರು. ಘೋಡ್ ಅಂದರೆ ಕುದುರೆ, ಖಿಂಡು ಎಂದರೆ ಪರ್ವತದಾರಿಯ ಕಣಿವೆ. ಅದು ಇಷ್ಟು ಕಿರಿದಾದ ಕಲ್ಲಿನ ಕಣಿವೆಯಾಗಿತ್ತು. ಒಂದೇ ಸಮಯದಲ್ಲಿ ಒಂದು ಕುದುರೆ ಅಥವಾ ಕೆಲವೇ ಸೈನಿಕರು ಮಾತ್ರ ಹಾದು ಹೋಗಬಹುದಿತ್ತು. ಅಲ್ಲಿ ದೊಡ್ಡ ಸೇನೆಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಅಲ್ಲಿ ಸಂಖ್ಯೆಗೆ ಅರ್ಥವೇ ಇರಲಿಲ್ಲ. ಇದು ಅಂಧ ತ್ಯಾಗವಲ್ಲ, ಇದು ಶುದ್ಧ ಸೈನಿಕ ಬುದ್ಧಿವಂತಿಕೆ. ಕ್ರಿಸ್ತಶಕ 1660ರ ಜುಲೈ 13ರಂದು ಬಾಜಿ ಪ್ರಭು ದೇಶಪಾಂಡೆ, ಅವರ ಸಹೋದರ ಫುಲಾಜಿ ಬಂದಾಲ್ ಮತ್ತು ಸುಮಾರು 300 ಬಂದಾಲ್ ಸೈನಿಕರು ಸಿದ್ದಿ ಮಸೂದ್ ನೇತೃತ್ವದ ಸಾವಿರಾರು ಆದಿಲ್ ಶಾಹಿ ಸೈನಿಕರ ಎದುರು ನಿಂತರು. ಇದು ಜಯಕ್ಕಾಗಿ ನಡೆದ ಯುದ್ಧವಲ್ಲ, ಇದು ಸಮಯವನ್ನು ತಡೆಯುವ ಯುದ್ಧ. ಭಾರೀ ಮಳೆಯಲ್ಲಿ, ಕಲ್ಲುಗಳ ಮಧ್ಯೆ, ರಕ್ತದ ನಡುವೆ ಗಂಟೆಗಳ ಕಾಲ ಬಾಜಿ ಪ್ರಭು ಹೋರಾಡಿದರು. ಅವರು ಗಂಭೀರವಾಗಿ ಗಾಯಗೊಂಡರು, ದೇಹ ದುರ್ಬಲವಾಯಿತು, ಆದರೆ ಆತ್ಮ ಕುಗ್ಗಲಿಲ್ಲ. ಅವರು ಮರು ಕೇಳಿದ ಒಂದೇ ಪ್ರಶ್ನೆ: ವಿಶಾಲಗಡದ ತೋಪುಗಳು ಹೊಡೆದವವೇ? ಕೊನೆಗೆ ವಿಶಾಲಗಡದಿಂದ 3 ತೋಪಿನ ಶಬ್ದಗಳು ಕಣಿವೆಯಲ್ಲಿ ಪ್ರತಿಧ್ವನಿಸಿತು. ಅವು ಒಂದೇ ಅರ್ಥ ಹೊಂದಿದ್ದವು: ಶಿವಾಜಿ ಮಹಾರಾಜರು ವಿಶಾಲಗಡ ತಲುಪಿದ್ದರು, ಸ್ವರಾಜ್ಯ ಉಳಿಯಿತು. ಅಷ್ಟೇ ಆಗ ಬಾಜಿ ಪ್ರಭು ದೇಶಪಾಂಡೆ ನೆಲಕ್ಕುಗ್ಗರು, ಸೋಲಿಲ್ಲ, ತೃಪ್ತಿಯಿಂದ. ಈ ತ್ಯಾಗದ ಕಾರಣದಿಂದ ಘೋಡ್ಖಿಂಡು ಪಾವನಖಿಂಡು ಎಂದು ಕರೆಯಲ್ಪಟ್ಟಿತು, ಪವಿತ್ರ ದಾರಿ. ನಂತರ ಶಿವಾಜಿ ಮಹಾರಾಜರು ಈ ನೆಲದ ಮುಂದೆ ತಲೆಬಾಗಿದರು. ಸ್ವರಾಜ್ಯ ಇಂತಹ ಪುರುಷರ ರಕ್ತದ ಮೇಲೆ ನಿಂತಿದೆ ಎಂದು ಅರಿತು. ಇದು ಓಟದ ಕಥೆಯಲ್ಲ, ಇದು ತಂತ್ರ, ತ್ಯಾಗ ಮತ್ತು ದೃಷ್ಟಿಯ ಕಥೆ. ಸಾಮ್ರಾಜ್ಯಗಳು ಶಕ್ತಿಯಿಂದ ಏಳುತ್ತವೆ,
ಆದರೆ ರಾಷ್ಟ್ರಗಳು ಬಾಜಿ ಪ್ರಭು ದೇಶಪಾಂಡೆಯಂತಹ ಮನುಷ್ಯರಿಂದ ಉಳಿಯುತ್ತವೆ.